ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಅಷ್ಟಿಷ್ಟಲ್ಲ. ಯಾವುದೇ ಮಾಲ್ ಪಾರ್ಕಿಂಗ್ ಜಾಗದಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ಗಂಟೆಗಳ ಲೆಕ್ಕದಲ್ಲಿ ದುಡ್ಡು ಬಿಚ್ಚಬೇಕು. ಇದರ ಮಧ್ಯೆ ವಾಹನ ಸವಾರರಿಗೆ ಮೇಯರ್ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಇನ್ನು ಬರೀ 3 ತಿಂಗಳಷ್ಟೇ ಸಿಲಿಕಾನ್ ಸಿಟಿಯ ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳೋದಂತೂ ಗ್ಯಾರಂಟಿ. ಹೌದು, 3 ತಿಂಗಳ ಬಳಿಕ ಪಾರ್ಕಿಂಗ್ ಪಾಲಿಸಿ ಬದಲಿಸಿ ದಿನದ ಪಾಸ್, ಮಾಸಿಕ ಪಾಸ್ ಜಾರಿಗೆ ಪಾಲಿಕೆ ಮುಂದಾಗಿದೆ. ಇವತ್ತು ಪ್ರೆಸ್ ಕ್ಲಬ್ ಅಲ್ಲಿ ಪತ್ರಕರ್ತರು ಆಯೋಜಿಸಿದ್ದ ಮಾಧ್ಯಮ ಸಂವಾದದಲ್ಲಿ ಪಾಲ್ಗೊಂಡ ಮೇಯರ್ ಈ ವಿಷಯ ತಿಳಿಸಿದರು. ನಾಗರಿಕರು ವಿರೋಧ ವ್ಯಕ್ತಪಡಿಸುವಾಗ ಹೌಸಲ್ಲೂ ಚರ್ಚೆ ಆಗಲಿ, ಈ ನಾಗರಿಕರೆಲ್ಲ ಸಂಘ ಸಂಸ್ಥೆಗಳ ಹತ್ರ ನಾವು ಸಲಹೆಗಳು ತಗೊಂಡು ಇದಕ್ಕೆ ಕರೆಕ್ಟಾಗಿ ಯಾವ್ದಾನ ಒಂದು ಆ ಝೋನ್ಗಳು ಮಾಡೋವಾಗ ಪರ್ ಅವರ್ ಎಷ್ಟು ಕೊಡಬೇಕು, ಪರ್ ಡೇ ಎಷ್ಟು ಕೊಡಬೇಕು, ಡೇ ಪಾಸಸ್ ಮಾಡೋಕ್ಕಾಗತ್ತಾ, ಮಂತ್ಲಿ ಪಾಸಸ್ ಮಾಡೋಕ್ಕಾಗತ್ತಾ, ಆಮೇಲೆ ಕಾಂಟ್ರಾಕ್ಟ್ರು ಯಾರು ಇದನ್ನು ಗ್ಲೋಬಲ್ ಟೆಂಡರ್ ಕರಿಬೇಕಾಗತ್ತೆ, ಕರೆದಾಗ ಆ ಗುತ್ತಿಗೆದಾರ CCTV ಅಳವಡಿಸೋದಾಗಲಿ, ಪ್ರತಿಯೊಂದು ಇದರಲ್ಲೂ ಡಿಜಿಟಲ್ ಆಗಲಿ ಪ್ರತಿಯೊಂದು ಅವ್ನು ಮಾಡಬೇಕಾಗತ್ತೆ. ಇನ್ನು ನಗರದಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೇಯರ್ ಡಿಸೆಂಬರ್ ಅಂತ್ಯದೊಳಗೆ ಗುಂಡಿಗಳನ್ನು ಮುಚ್ಚುವ ಭರವಸೆ ನೀಡಿದರು. ನೋಡಿ, ಮಳೆ ನಿಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ, ಮಳೆ ನಿಲ್ತು ಇವಾಗ ಶುರು ಮಾಡಿದ್ವಿ. ಸುಮಾರಷ್ಟು ಕಡೆ ಪಾಟೋಲು ಫಿಲಪ್ ಆಗಿದೆ, ಸರ್ಫೇಸು ಫಿಲಪ್ ಆಗಿ ಬರ್ತಾ ಇದೆ. ಆಲ್ಮೋಸ್ಟ್ ಆಲ್ ಸುಮಾರು ಕಡೆ ಪಾಟೋಲು ಹಾಕೋತಾ ಇದೆ. ಒಟ್ಟಾರೆ ಪತ್ರಕರ್ತರ ಅಷ್ಟೂ ಪ್ರಶ್ನೆಗಳಿಗೆ ಜಾಣತನದ ಉತ್ತರ ನೀಡಿದ ಮೇಯರ್ 3 ತಿಂಗಳ ಬಳಿಕ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕಲು ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಕೃಷ್ಣ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ರಾಸಾಯನಿಕ ಹಾಲು ಪೂರೈಸ್ತಾ ಇರುವ ಕಂಪನಿಗಳ ವಿರುದ್ಧ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಇವತ್ತು ಕಸ್ತೂರಿ ಕನ್ನಡ ಜನಪರ ವೇದಿಕೆ ಪ್ರತಿಭಟನೆ ಮಾಡಿತು. ರಾಜ್ಯಾಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ದೊಡ್ಲ, ತಿರುಮಲ, ನೀಲಗಿರಿಸ್ ಮುಂತಾದ ರಾಸಾಯನಿಕ ಯುಕ್ತ ಹಾಲನ್ನ ನೆಲಕ್ಕೆ ಚೆಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಇನ್ನು ಇವತ್ತಿನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಚಿನ್ನದ ದರವನ್ನ ನೋಡ್ಕೊಂಡು ಬರೋಣ ಬನ್ನಿ.